ನ್ಯೂಸ್ ಎಕ್ಸ್‌ಪ್ರೆಸ್ at 6ಗೆ ಸ್ವಾಗತ. ನಾನು ಸುಕನ್ಯಾ. ಮಿನಿವಾರ್ ಮುಗಿತಾ ಇದ್ದಂತೆಯೇ ಶುರುವಾಯಿತು ಮಂತ್ರಿವಾರ್. ಸಚಿವ ಸ್ಥಾನಕ್ಕಾಗಿ ಸಿಎಂ ಮನೆಗೆ ಬಂದ ಶಾಸಕರ ದಂಡಿನಿಂದ ಲಾಬಿ. ಸಂಪುಟ ವಿಸ್ತರಣೆ ಮಾಡಲೇಬೇಕು ಅಂತ ಪಟ್ಟು ಹಿಡಿದ ಶಾಸಕರ್ಯಾರು? ಇದೆಲ್ಲವನ್ನ ನೋಡೋಣ. ಮಿನಿವಾರ್ ಗೆದ್ದ ಬಳಿಕ ಸಚಿವ ಸ್ಥಾನಕ್ಕಾಗಿ ಹೇಗೆ ನಡೀತಾ ಇದೆ ಗೊತ್ತಾ ಲಾಬಿ? ಸಚಿವ ಸಂಪುಟ ವಿಸ್ತರಣೆ ಮಾಡಲೇಬೇಕು ಅಂತ ಪಟ್ಟು ಹಿಡಿದ ಶಾಸಕರಾದ್ರು ಯಾರು? ಮಂತ್ರಿ ಆಗೋ ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ ನೋಡೋಣ ಹಾಟ್ಸ್ಪಾಟ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಚಿವ ಸಂಪುಟ ಪುನಾರಚನೆ ಮಾಡಿದ್ರೆ ಒಳ್ಳೆಯದು ಅಂತ ಬೆಂಗಳೂರಲ್ಲಿ ಬಿಜೆಪಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಹೇಳಿದ್ದಾರೆ. ಆದ್ರೆ ಇದೀಗ ಇಂಪಾರ್ಟೆಂಟ್ ಅಲ್ಲ, ಯಾಕಂದ್ರೆ ನಮಗೆ ಮೆಡಿಕಲ್ ಕಾಲೇಜು ಬಂದಿದೆ. ಕಾಲೇಜ್ ಬಂದಿದ್ದು ಮಂತ್ರಿಗಿರಿ ಸಿಕ್ಕಷ್ಟು ಖುಷಿ ತಂದಿದೆ ಅಂತ ತಿಪ್ಪಾರೆಡ್ಡಿ ತಿಳಿಸಿದ್ದಾರೆ. ಅಲ್ಲದೆ ನಾನು ಹಿರಿಯ, ಅದಕ್ಕಾಗಿ ಮಂತ್ರಿ ಸ್ಥಾನ ಕೇಳಿದ್ದೇನೆ, ಹಾಗಂತ ಪದೇ ಪದೇ ಹೋಗಿ ಸಿಎಂಗೆ ಮುಜುಗರ ಮಾಡಲ್ಲ ಅಂತಾನೂ ತಿಪ್ಪಾರೆಡ್ಡಿ ಹೇಳಿದ್ದಾರೆ. ಮಂತ್ರಿ ಆಗ್ಬೇಕು ಎಂದು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಆದ್ರೆ ಯಾರನ್ನ ಮಂತ್ರಿ ಮಾಡಬೇಕು ಎಂದು ವರಿಷ್ಠರು ತೀರ್ಮಾನಿಸುತ್ತಾರೆ ಅಂತ ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಪೂರ್ಣಿಮಾ, ಪಕ್ಷ ಏನೇ ತೀರ್ಮಾನ ಕೈಗೊಂಡ್ರೂ ಅದಕ್ಕೆ ನಾನು ಬದ್ಧ ಅಂತ ತಿಳಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತು ಉಡುಪಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಸಿಎಂ ಬಿಎಸ್ವೈ ಎಲ್ಲಾ ತೀರ್ಮಾನ ತೆಗೆದುಕೊಳ್ತಾರೆ. ಸಿಎಂ ತೀರ್ಮಾನ ಪಕ್ಷದೊಳಗೆ ಚರ್ಚೆಯಾಗಿ ನಂತರ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಕಟೀಲ್ ತಿಳಿಸಿದ್ದಾರೆ. ಬಿಎಸ್ವೈ ಅನುಭವಿಗಳು ರಾಜ್ಯದ ಹಿತದೃಷ್ಟಿಯಿಂದ ಸಂಪುಟ ವಿಸ್ತರಣೆ ಮಾಡ್ತಾರೆ. ಅವರಿಗೆ ಸಲಹೆ ಕೊಡೋ ಶಕ್ತಿ ನನಗಿಲ್ಲ ಅಂತಾನೂ ಕಟೀಲು ಹೇಳಿದ್ದಾರೆ. ಮುಂಬರುವ 2 ವಿಧಾನಸಭೆ 1 ಲೋಕಸಭಾ ಚುನಾವಣೆಗೆ ನಾವು ತಯಾರಾಗಿದ್ದೇವೆ ಅಂತ ಉಡುಪಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಈ ಚುನಾವಣೆಯಲ್ಲಿ ಬಿಜೆಪಿ 100ಕ್ಕೆ 100 ಗೆಲ್ಲುತ್ತೆ. ಮುಂದಿನ ಚುನಾವಣೆಗಳಲ್ಲೂ ಬಿಜೆಪಿ 80% ಮತ ಪಡೆಯುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಸ್ವಯಂ ಘೋಷಿತ ನಾಯಕರು ಹೆಚ್ಚಾಗಿದ್ದಾರೆ. ನಾನು ಬಂಡೆ, ನಾನು ಹುಲಿಯ ಅಂತ ಹೆಸರು ಇಟ್ಕೊಂಡಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಡಿಜೆಹಳ್ಳಿ ಮತ್ತು ಕೆಜಿಹಳ್ಳಿ ಕೇಸ್ಗೆ ಸಂಬಂಧಿಸಿದಂತೆ ಕೆಪಿಸಿಸಿ ಅಧ್ಯಕ್ಷರು ನನಗೆ ರಕ್ಷಣೆ ಕೊಡಬೇಕು ಅಂತ ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್ ಮೂರ್ತಿ ಹೇಳಿದ್ದಾರೆ. ಇದಕ್ಕೆ ವಿಧಾನಸೌಧದಲ್ಲಿ ಪ್ರತಿಕ್ರಿಯಿಸಿದ ಕಂದಾಯ ಸಚಿವ ಆರ್ ಅಶೋಕ್, ಶ್ರೀನಿವಾಸ್ ಮೂರ್ತಿ ಪರಿಸ್ಥಿತಿ ನೋಡಿದ್ರೆ ಮರುಕವಾಗುತ್ತೆ. ಅಖಂಡ ಹತ್ಯೆಗೆ ಹೋದವರು ಮನೆಗೆ ಬೆಂಕಿ ಹಚ್ಚಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ 2 ಗುಂಪಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವೆಲ್ಲರೂ ಮನುಷ್ಯರು, ನೋ ಬಂಡೆ ನೋ ಹುಲಿ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನಲ್ಲಿ ಮಾತನಾಡಿದ ಸಿದ್ದು, ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲು ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ. ನನ್ನನ್ನು ಯಾರೋ ಒಬ್ರು ಹುಲಿಯ ಅಂತ ಕರೆದಿದ್ರು, ಆದ್ರೆ ನಾನು ಹುಲಿಯಲ್ಲ, ನಾನು ಮನುಷ್ಯ ಅಂತ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾನು ಬಂಡೆ, ನಾನು ಹುಲಿಯ ಅಂತ ಹೆಸರು ಇಟ್ಕೊಂಡಿದ್ದಾರೆ ಅಂತ ನಳಿನ್ ಕುಮಾರ್ ಕಟೀಲು ಲೇವಡಿ ಮಾಡಿದ್ರು. ಶಿರಾ ಆರ್ಆರ್ ನಗರ ಕ್ಷೇತ್ರದ ಉಪಚುನಾವಣೆಯಲ್ಲಿ ಹಣ ಹೆಂಡದ ಹೊಳೆಗೆ ಹರಿದಿದೆ. ಹೀಗಂತ ಕೈ ಹಿರಿಯ ಮುಖಂಡ ಎಸ್ಆರ್ ಪಾಟೀಲ್ ಆರೋಪಿಸಿದ್ದಾರೆ. ಅನೇಕರು ಇವಿಎಂ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಇಷ್ಟು ಹಣದ ಹೊಳೆ ಹರಿದಿರುವುದು ಇದೇ ಮೊದಲು ಅಂತ ಎಸ್ಆರ್ ಪಾಟೀಲ್ ನೇರವಾಗಿ ಆರೋಪಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಪುರಸಭೆ ಸದಸ್ಯರ ಎಳೆದಾಡಿದ ಕೇಸ್ಗೆ ಸಂಬಂಧಿಸಿ ತಪ್ಪಿತಸ್ಥರ ವಿರುದ್ಧ ಕೇಸ್ ದಾಖಲಾಗಿದೆ. ಪುರಸಭೆ ಸದಸ್ಯರ ದೂರಿನಂತೆ ಮಹಾಲಿಂಗಪುರ ಠಾಣೆಯಲ್ಲಿ 2 ಎಫ್ಐಆರ್ ದಾಖಲಿಸಲಾಗಿದೆ. ಐಪಿಸಿ ಸೆಕ್ಷನ್ 323, 341, 334ರ ಅಡಿ ಎಫ್ಐಆರ್ ದಾಖಲಿಸಲಾಗಿದೆ. ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಎಸ್ಪಿ ಲೋಕೇಶ್ ಜಗಲಾಸರ್ ಭರವಸೆ ನೀಡಿದ್ದಾರೆ. ವಿನಯ್ ಕುಲಕರ್ಣಿ ಬಂಧಿಸಿರೋದು ರಾಜಕೀಯ ಪ್ರೇರಿತ ಅಂತ ಕೈ ನಾಯಕ ಎಸ್ಆರ್ ಪಾಟೀಲ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಎಸ್ಆರ್ ಪಾಟೀಲ್, ತನಿಖೆ ಮುಂದುವರೆದಿದೆ, ಸಾಧ್ಯವಾದರೆ ಭೇಟಿ ಮಾಡ್ತೇನೆ. ಹಿಂಡಲಗ ಜೈಲಿಗೆ ತೆರಳಿ ವಿನಯ್ ಭೇಟಿ ಮಾಡ್ತೇನೆ. ಐಟಿ, ಇಡಿ, ಚುನಾವಣಾ ಆಯೋಗ ಸಿಬಿಐ ದುರುಪಯೋಗ ಅಂತ ಕಿಡಿಕಾರಿದ್ರು. ಸಿಬಿಐ ದುರುಪಯೋಗ ಪಡಿಸಿಕೊಳ್ತಿದೆ ಅಂತ ಕಿಡಿಕಾರಿದ್ರು. ಆದಿಚುಂಚನಗಿರಿ ಮಠದವರು ಕೊಟ್ಟ ಜಮೀನನ್ನ ಸರ್ಕಾರ ಮತ್ತೆ ವಾಪಸ್ ಕೊಟ್ಟಿದ್ದು ಯಾಕೆ? ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬ್ರೇಕ್ ಹಾಕಿದ್ದು ಹೇಗೆ? ಸಿಎಂ ಮಗ ಅನ್ನೋ ಕಾರಣಕ್ಕೆ ವಿಜಯೇಂದ್ರ ಹೆಚ್ಚು ಪ್ರಚಾರ ಪಡ್ಕೊಂಡ್ರ? ಇದೆಲ್ಲವನ್ನ ನೋಡೋಣ ಬೆಂಗಳೂರು ಎಕ್ಸ್‌ಪ್ರೆಸ್‌ನಲ್ಲಿ.
ಆದಿಚುಂಚನಗಿರಿ ಮಠದವರು ಸರ್ಕಾರಕ್ಕೆ ನೀಡಿದ್ದ ಜಮೀನನ್ನು ಮಠಕ್ಕೆ ವಾಪಸ್ ನೀಡಲಾಗಿದೆ ಅಂತ ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಮಾಧುಸ್ವಾಮಿ, ಆದಿಚುಂಚನಗಿರಿ ಮಠದವರು ಸರ್ಕಾರಕ್ಕೆ ನೀಡಿದ್ದ 32.18 ಎಕರೆ ಜಾಗವನ್ನ ಮಠಕ್ಕೆ ವಾಪಸ್ ನೀಡಿದ್ದಾಗಿ ಹೇಳಿದ್ರು. ಬಿಡಿಎ ನಿವೇಶನದ ಗುತ್ತಿಗೆ ಹಣ ನೀಡಿದವರು 50% ಬಡ್ಡಿ ಕಟ್ಟಿದ್ರೆ ನಿವೇಶನ ನೀಡಲು ಅವಕಾಶ ಇರೋದಾಗಿಯೂ ಹೇಳಿದ್ರು. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರು ಹೆಚ್ಚಾಗ್ತಿರುವ ಕಾರಣ ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೂ ಬ್ರೇಕ್ ಬಿದ್ದಿದೆ. ಸಂಭ್ರಮಕ್ಕೆ ಬ್ರೇಕ್ ಹಾಕಲು ಬಿಬಿಎಂಪಿ ನಿರ್ಧರಿಸಿದೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ವರ್ಷಾಚರಣೆ ಆಚರಿಸುವಾಗ ಹೆಚ್ಚು ಜನರು ಸೇರ್ತಾರೆ. ಮಾಸ್ಕ್ ಧರಿಸದೆ ದೈಹಿಕ ಅಂತರ ಕಾಪಾಡೋದು ಸೇರಿ ಎಲ್ಲಾ ನಿಯಮಗಳನ್ನು ಪಾಲನೆ ಮಾಡೋದು ಅಸಾಧ್ಯ. ಹೀಗಾಗಿ ಸಂಭ್ರಮಾಚರಣೆಗೆ ಬ್ರೇಕ್ ಹಾಕಲು ನಿರ್ಧರಿಸಲಾಗಿದೆ. ಶಿರಾ ಗೆಲುವಿನ ಕ್ರೆಡಿಟ್ ವಿಜಯೇಂದ್ರಗೆ ಮಾತ್ರ ಎಂದು ಬಿಂಬಿತ ಆಗ್ತಿದೆ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಆದರೆ ಮುಖ್ಯಮಂತ್ರಿಗಳ ಮಗ ಎನ್ನುವ ಕಾರಣಕ್ಕೆ ಹೆಚ್ಚು ಪ್ರಚಾರ ಸಿಕ್ಕಿದೆ ಅಂತ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಹೇಳಿದ್ದಾರೆ. ಸಂಕಷ್ಟದ ಕಾಲದಲ್ಲಿ ಗೋವಿಂದ ಕಾರಜೋಳ 1 ವಾರಗಳ ಕಾಲ ಶಿರಾದಲ್ಲಿ ಕೆಲಸ ಮಾಡಿದ್ದಾರೆ. ಸೋಮಣ್ಣ, ಪೂರ್ಣಿಮಾ ಶ್ರೀನಿವಾಸ್ ಎಲ್ಲರೂ ಸೇರಿ ಶಿರಾ ಗೆಲುವಿಗೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರು. ಮಹಾಲಿಂಗಪುರ ಪುರಸಭೆ ಸದಸ್ಯರನ್ನ ಎಳೆದಾಡಿದ ಕೇಸ್ಗೆ ಸಂಬಂಧಿಸಿದಂತೆ ಬಿಜೆಪಿ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಸಿದ್ದು ಸವದಿ ಒಬ್ಬ ಶಾಸಕನಾಗಿ ಈ ರೀತಿ ಮಾಡಿದ್ದು ಸರಿಯೇ. ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡುವುದು ಅಪರಾಧ. ನಾವು ಸಂಸ್ಕೃತರು ಎಂದು ಬಿಜೆಪಿಯವರು ಹೇಳ್ತಾರೆ. ಇದೇನಾ ಬಿಜೆಪಿಯವರ ಸಂಸ್ಕೃತಿ ಎಂದು ಸಿದ್ದು ವಾಗ್ದಾಳಿ ನಡೆಸಿದ್ರು. ಪೊಲೀಸ್ ಇಲಾಖೆಯಲ್ಲಿ ದೊಡ್ಡ ಬದಲಾವಣೆ ಮಾಡ್ತೀವಿ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಪೊಲೀಸ್ ಸಿಬ್ಬಂದಿಗೆ ವಾಹನಗಳ ಅವಶ್ಯಕತೆ ಇದೆ. ಹೀಗಾಗಿ ಪ್ರತಿ ಹಂತದ ಅಧಿಕಾರಿಗಳಿಗೆ ವಾಹನ ಒದಗಿಸುತ್ತೇವೆ. 2021-22ಕ್ಕೆ ಠಾಣೆಗಳಿಗೆ ಹೊಸ ಜೀಪ್ಗಳನ್ನು ನೀಡುತ್ತೇವೆ. ಪೊಲೀಸ್ ಇನ್ಫಾರ್ಮ್ ಬಗ್ಗೆ ಡಿಜಿಪಿ ಹಂತದಲ್ಲಿ ಸಮಿತಿ ರಚಿಸಲು ನಿರ್ಧರಿಸುವುದಾಗಿ ಬೊಮ್ಮಾಯಿ ಹೇಳಿದ್ರು. ನಟಿ ಮೇಘನಾ ರಾಜ್ ತಮ್ಮ ಪುತ್ರನ ತೊಟ್ಟಿಲು ಶಾಸ್ತ್ರದ ಪ್ರಯುಕ್ತ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ಭಾವುಕರಾದ್ರು. ಇವತ್ತು ತೊಟ್ಟಿಲು ಶಾಸ್ತ್ರ ಹೊಸ ರೀತಿಯ ಸಂತೋಷವೆನ್ನಿಸಿದೆ. ಮಗ ಮನೆಗೆ ಬಂದಿದ್ದಾನೆ, ತುಂಬಾ ಖುಷಿಯಾಗಿದೆ. ನನಗೆ ನನ್ನ ಮಗನ ಶಕ್ತಿ, ಇದನ್ನೆಲ್ಲ ಚಿರು ನನ್ನ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಮೇಘನಾ ರಾಜ್ ಮನೆಯಲ್ಲಿ ಇವತ್ತು ಸಂಭ್ರಮ ಮನೆ ಮಾಡಿತ್ತು. ಚಿರುಪುತ್ರ ಹುಟ್ಟಿ 22 ದಿನಗಳ ಬಳಿಕ ತೊಟ್ಟಿಲ ಶಾಸ್ತ್ರ ಮಾಡಿದ್ದು, ಗದಗದ ಗುತ್ತಲ್ ವನಿತಾ ಅವರ ವತಿಯಿಂದ ವಿಶೇಷ ತೊಟ್ಟಿಲು ನೀಡಲಾಗಿದೆ ಅಂತ ಮೇಘನಾ ತಂದೆ ಸುಂದರ್ ರಾಜ್ ಹೇಳಿದ್ರು. ಜೂನಿಯರ್ ಚಿರುಗೆ ವಿಶೇಷವಾದ ತೊಟ್ಟಿಲು ಕೊಟ್ಟ ಸ್ತ್ರೀ ಶಕ್ತಿ ಮಹಿಳಾ ಸೇವಾ ಸಂಘದ ಅಧ್ಯಕ್ಷೆ ವನಿತಾ ಗುತ್ತಲ್ ನೈಸರ್ಗಿಕ ಬಣ್ಣಗಳಿಂದ ತೊಟ್ಟಿಲು ಮಾಡಿದ್ದಾರೆ. ಈ ಮೊದಲು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಕುಬಸ ಮಾಡಿದ ಬಳಿಕ ಮಾರುತಿ ಬಡಿಗೇರ್ ಅನ್ನೋ ಕಲಾವಿದರಿಂದ ಈ ತೊಟ್ಟಿಲು ಸಿದ್ಧವಾಗಿದೆ. ತೊಟ್ಟಿಲು ರೆಡಿಯಾಗಲು 4 ರಿಂದ 5 ತಿಂಗಳು ಸಮಯ ಹಿಡಿದಿದೆಯಂತೆ. ದಿವಂಗತ ನಟ ಚಿರಂಜೀವಿ ಸರ್ಜಾ ಮನೆಯಲ್ಲಿ ಮಗುವಿನಿಂದ ನಗು ಆವರಿಸಿದೆ. ಇಂದು ಬೆಳಗ್ಗೆಯಿಂದಲೇ ಮನೆಯಲ್ಲಿ ಹಬ್ಬದ ಕಳೆ ನಿರ್ಮಾಣವಾಗಿತ್ತು. ಮನೆಯಂಗಳದಲ್ಲಿ ರಂಗೋಲಿ ನೀಡಿದ್ರೆ ಹೂವು ರಂಗೋಲಿಯಿಂದ ಮನೆಯಂಗಳ ಜಗಮಗಿಸುತ್ತಿತ್ತು. ತೊಟ್ಟಿಲು ಶಾಸ್ತ್ರಕ್ಕಾಗಿ ಬಣ್ಣಗಳಿಂದ ಕೂಡಿರೋ ಹ್ಯಾಂಡ್ ಮೇಡ್ ತೊಟ್ಟಿಲು ಮಾಡಿದ್ದು, ಮೊಮ್ಮಗನ ತೊಟ್ಟಿಲು ಶಾಸ್ತ್ರಕ್ಕೆ ಆಗಮಿಸಿದ ಚಿರು ಅಮ್ಮ, ಅಮ್ಮಾಜಿ ಹಾಗೂ ಅಜ್ಜಿ ಲಕ್ಷ್ಮೀದೇವಮ್ಮ ಆಗಮಿಸಿದ್ರು. ಸ್ಕೂಲ್ ಓಪನ್ ಆಗೋದಿಕ್ಕೆ ರಾಜ್ಯದಲ್ಲಿ ಹೇಗೆ ನಡೀತಾ ಇದೆ ಸಿದ್ಧತೆ? ಕೊರೋನಾ ಮಧ್ಯೆಯೂ ಶಾಲೆಗಳನ್ನು ತೆರೆಯೋದಿಕ್ಕೆ ಪೋಷಕರು ಹೇಳಿದ್ದೇನು? ಶಿಕ್ಷಣ ಇಲಾಖೆಗೆ ಹಲವು ಇಲಾಖೆಗಳಿಂದ ಮಾಹಿತಿ ಸಂಗ್ರಹಿಸ್ತಾ ಇರೋದು ಯಾಕೆ? ನೋಡೋಣ ಸ್ಕೂಲ್ ಓಪನ್ಗೆ ರೆಡಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ 2ನೇ ಅಲೆ ಭೀತಿ ಮಧ್ಯೆಯೂ ಶಾಲೆ ಆರಂಭಕ್ಕೆ ಸಕಲ ಸಿದ್ಧತೆ ನಡೆಸಲಾಗುತ್ತಿದೆ. ಡಿಸೆಂಬರ್ನಲ್ಲಿ ಶಾಲೆ ಆರಂಭಿಸಲು ತಯಾರಿ ನಡೆಸಲಾಗುತ್ತಿದೆ. ಹಂತ ಹಂತವಾಗಿ ಶಾಲೆ ಆರಂಭಕ್ಕೆ ಸರ್ಕಾರ ಪ್ಲಾನ್ ಮಾಡಿದ್ದು, ಕೋವಿಡ್ ಮುನ್ನೆಚ್ಚರಿಕೆಯೊಂದಿಗೆ ಶಾಲೆ ಆರಂಭಕ್ಕೆ ಸಿದ್ಧತೆ ನಡೆಸಲಾಗುತ್ತಿದೆ. ಮಾಸ್ಕ್ ಮತ್ತು ದೈಹಿಕ ಅಂತರದೊಂದಿಗೆ ಶಾಲೆ ಓಪನ್ ನಡೆಸಲಾಗುತ್ತಿದೆ. ಆದರೆ ಪೂರ್ತಿ ಪ್ರಮಾಣದಲ್ಲಿ ಶಾಲೆ ಆರಂಭ ಮಾಡದಿರಲು ಚಿಂತನೆ ನಡೆಸಲಾಗುತ್ತಿದೆ. ಶಾಲಾ ಕಾಲೇಜು ಆರಂಭಕ್ಕೆ ಸರ್ಕಾರ ಸಿದ್ಧತೆ ನಡೆಸುತ್ತಿದೆ. ಇದರ ಬೆನ್ನಲ್ಲೇ ಶಾಲಾ ಕಾಲೇಜು ಆರಂಭಕ್ಕೆ ಸೂಚಿಸಲಾದ ಮಾನದಂಡಗಳೇನು ಅಂತ ನೋಡೋದಾದ್ರೆ, ಶಾಲಾ ಕಾಲೇಜುಗಳಲ್ಲಿ ಬಿಸಿ ನೀರಿನ ವ್ಯವಸ್ಥೆ ಇರಬೇಕು. ಕಡ್ಡಾಯವಾಗಿ ವಿದ್ಯಾರ್ಥಿಗಳು ದೈಹಿಕ ಅಂತರ ಕಾಪಾಡಬೇಕು. ಒಂದು ಕೊಠಡಿಯಲ್ಲಿ ಕೇವಲ 10 ಮಂದಿ ಮಾತ್ರ ಇರಬೇಕು. ಬಿಸಿಯೂಟಕ್ಕೂ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಅಂತ ಸೂಚಿಸಲಾಗಿದೆ. ಕೊರೋನಾ
ಸೋಂಕಿನ ಮಧ್ಯೆಯೂ ಶಾಲೆಗಳನ್ನು ತೆರೆಯಲು ಮುಂದಾಗಿದ್ದು ಎಲ್ಲಾ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯವಾಗಿರಲಿದೆ. ಶಾಲೆಗಳಿಗೆ ಸಾರ್ವಜನಿಕರ ಪ್ರವೇಶ ಕಡ್ಡಾಯವಾಗಿ ನಿರ್ಬಂಧ ವಿಧಿಸಲಾಗುತ್ತೆ. ಒಮ್ಮೆ ಶಾಲೆಗೆ ಬಂದ ಮಗು ಶಾಲೆ ಮುಗಿದ ಬಳಿಕವೇ ಹೊರ ಹೋಗಬೇಕು. ವಿದ್ಯಾರ್ಥಿಗಳು ಶಾಲೆಗಳಲ್ಲಿ ದೈಹಿಕ ಅಂತರ ಕಾಪಾಡಿಕೊಳ್ಳುವುದು ಕಡ್ಡಾಯ. ರಾಜ್ಯದಲ್ಲಿ ಶಾಲೆ ಆರಂಭವಾಗಬೇಕು ಅನ್ನೋದಕ್ಕೆ ಪೋಷಕರಿಂದ ಹಲವು ವಾದಗಳಿವೆ. ಶಾಲೆ ಇಲ್ಲದೆ ಮಕ್ಕಳಿಗೆ ಕಲಿಕೆ ಸಾಧ್ಯವಾಗ್ತಿಲ್ಲ. ಶಾಲೆ ಓಪನ್ ಆಗದೆ ಹೋದ್ರೆ 1 ವರ್ಷ ವ್ಯರ್ಥವಾಗುತ್ತೆ. ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಕಷ್ಟವಾಗಿದೆ. ಆನ್ಲೈನ್ ಕ್ಲಾಸ್ನಿಂದ ಆರೋಗ್ಯಕರ ಸಮಸ್ಯೆ ಎದುರಾಗಿದೆ. ಮಕ್ಕಳ ನಿರಂತರ ಕಲಿಕೆಗೆ ಕಷ್ಟವಾಗುತ್ತೆ. ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ ಅನ್ನೋದು ಪೋಷಕರ ವಾದ. ಡಿಸೆಂಬರ್ನಿಂದ ರಾಜ್ಯದಲ್ಲಿ ಶಾಲೆಗಳನ್ನು ಆರಂಭಿಸುವ ಬಗ್ಗೆ ಎಲ್ಲೆಡೆ ಚರ್ಚೆ ನಡೆಯುತ್ತಿದೆ. ಆದರೆ ಶಾಲೆ ಆರಂಭಿಸುವ ವಿಚಾರ ಸಂಪುಟ ಸಭೆಯಲ್ಲಿ ಚರ್ಚೆಯಾಗಿಲ್ಲ ಅಂತ ಕಾನೂನು ಸಚಿವ ಮಾಧುಸ್ವಾಮಿ ಹೇಳಿದ್ದಾರೆ. ಸಚಿವ ಸಂಪುಟ ಸಭೆ ಬಳಿಕ ವಿಧಾನಸೌಧದಲ್ಲಿ ಮಾತನಾಡಿದ ಮಾಧುಸ್ವಾಮಿ ಶಾಲೆ ಬಗ್ಗೆ ಯಾವುದೇ ಚರ್ಚೆಯಾಗಿಲ್ಲ ಅಂತ ಹೇಳಿದ್ರು. ರಾಜ್ಯದಲ್ಲಿ ಶಾಲೆ ತೆರೆಯಲು ಮೌಖಿಕ ಆದೇಶ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವು ಕದ್ದುಮುಚ್ಚಿ ಆದೇಶ ಮಾಡಲ್ಲ ಅಂತ ಎಂಎಲ್ಸಿ ವೈಎ ನಾರಾಯಣಸ್ವಾಮಿ ಹೇಳಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಮಾತನಾಡಿದ ನಾರಾಯಣಸ್ವಾಮಿ, ಶಾಲೆಗಳು ನಮ್ಮವೇ, ಮಕ್ಕಳುಗಳು ನಮ್ಮವರೇ, ಮೇಸ್ಟ್ರುಗಳು ನಮ್ಮವರೇ. ಶಿಕ್ಷಣ ಸಚಿವರು ಸಜ್ಜನರು, ಪ್ರಾಮಾಣಿಕರು, ನೇರವಾಗಿ ಎಲ್ಲಾ ರೀತಿಯ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಹೇಳಿದ್ರು. ಸರ್ಕಾರ ಶಾಲೆ ಆರಂಭಿಸುವ ಬಗ್ಗೆ ಚರ್ಚೆ ನಡೆಸುತ್ತಿದೆ. ಇನ್ನು ಕೆಲ ಪೋಷಕರು ಶಾಲೆ ಆರಂಭಿಸುವುದು ಬೇಡ ಅಂತ ಹೇಳ್ತಿದ್ದಾರೆ. ಮಕ್ಕಳಿಗೆ ಕೊರೋನಾ ಬಗ್ಗೆ ತಿಳುವಳಿಕೆ ಕಡಿಮೆ ಇದೆ. ಕೊರೋನಾ ಮಾರ್ಗಸೂಚಿ ಪಾಲನೆ ಮಾಡೋದು ಕಷ್ಟವಾಗ್ತಿದ್ದು ಶಾಲೆ ಓಪನ್ ಆದ್ರೆ ಮಕ್ಕಳೇ ಸೂಪರ್ ಸ್ಪ್ರೆಡರ್ ಆಗ್ತಾರೆ. ಶಿಕ್ಷಕರು ಹಾಗೂ ಮಕ್ಕಳಿಂದ ಕೊರೋನಾ ಹರಡೋ ಸಾಧ್ಯತೆ ಹೆಚ್ಚು. ಹೀಗಾಗಿ ಸದ್ಯಕ್ಕೆ ಶಾಲೆ ಬೇಡ ಅಂತಿದ್ದಾರೆ. ಡಿಸೆಂಬರ್ ಮೊದಲ ವಾರದಲ್ಲಿ ಶಾಲೆ ಆರಂಭಕ್ಕೆ ಮುಹೂರ್ತ ಫಿಕ್ಸ್ ಆಗುವ ಸಾಧ್ಯತೆ ಇದೆ. ಹೀಗಾಗಿ ದೀಪಾವಳಿ ಹಬ್ಬದ ಬಳಿಕ ಶಾಲೆ ಆರಂಭದ ದಿನಾಂಕ ನಿಗದಿಯಾಗಲಿದೆ. ಮೊದಲ ಹಂತದಲ್ಲಿ 9 ರಿಂದ 12ರವರೆಗಿನ ತರಗತಿಗಳಿಗೆ ಆರಂಭವಾಗಲಿದ್ದು ಬಳಿಕ ಹೈಸ್ಕೂಲ್ ಆರಂಭಿಸುವುದು ಶಿಕ್ಷಣ ಇಲಾಖೆಯ ಪ್ಲಾನ್ ಆಗಿದೆ. ದೀಪಾವಳಿ ಬಳಿಕ ಶಾಲೆಗಳನ್ನು ತೆರೆಯೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ದೀಪಾವಳಿ ಹಬ್ಬದ 15 ದಿನದ ಬಳಿಕ ಶಾಲೆ ಬಾಗಿಲು ಓಪನ್ ಆದ್ರೆ ಮತ್ತಷ್ಟು ಟೆನ್ಷನ್ ಶುರುವಾಗಲಿದೆ. ಯಾಕಂದ್ರೆ ದೀಪಾವಳಿ ಹಬ್ಬದಿಂದ ಕೊರೋನಾ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆ ಇದ್ದು ಮಾರ್ಕೆಟ್, ಬಸ್ ನಿಲ್ದಾಣ ಸೇರಿ ಎಲ್ಲೆಡೆ ಜನರು ಹೆಚ್ಚಾಗಿ ಸೇರ್ತಾರೆ. ಇದರಿಂದ ವೈರಸ್ ಮತ್ತಷ್ಟು ಹರಡುವ ಸಾಧ್ಯತೆ ಇದೆ. ಎಲೆಕ್ಷನ್ಗೂ ಮೊದಲು ಸಿಎಂ ಬಿಎಸ್ವೈ ಮಾಡಿದ್ದ ಭಾಷಣ ವೈರಲ್ ಆಗೋದಕ್ಕೆ ಕಾರಣ ಏನು? ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಸೋಲೋದಕ್ಕೆ ಡಿಕೆಶಿ ಮತ್ತೆ ಸಿದ್ದರಾಮಯ್ಯ ಕಾರಣ ಆಗಿದ್ದು ಹೇಗೆ? ರಸ್ತೆ ಡಾಂಬರ್ ವಿಚಾರಕ್ಕೆ ಎಂಪಿ ಮತ್ತು ಎಂಎಲ್ಎ ಜಟಾಪಟಿ ನಡೆಸ್ತಾ ಇರೋದು ಯಾಕೆ? ನೋಡೋಣ ಸ್ಟೇಟ್ ಎಕ್ಸ್‌ಪ್ರೆಸ್‌ನಲ್ಲಿ. ತುಮಕೂರಿನಲ್ಲಿ ಸಿಎಂ ಬಿಎಸ್ವೈ ಮಾಡಿದ್ದ ಭಾಷಣ ತುಣುಕು ಭಾರಿ ವೈರಲ್ ಆಗಿದೆ. ಅಕ್ಟೋಬರ್ 24ರಂದು ಬೈ ಎಲೆಕ್ಷನ್ ವೇಳೆ ಬಿಎಸ್ವೈ ಸಿದ್ದು ವಿರುದ್ಧ ಹರಿಹಾಯ್ದಿದ್ದಾರೆ. ಸಿದ್ದರಾಮಯ್ಯನವರೇ, ನಿಮಗೆ ಇನ್ಮುಂದೆ ಯಾವುದೇ ಚುನಾವಣೆ ಗೆಲ್ಲಲು ಬಿಡಲ್ಲ. ಉಪಚುನಾವಣೆ 2 ಸ್ಥಾನ ನಾವೇ ಗೆಲ್ತೇವೆ. ಆರ್ಆರ್ ನಗರ, ಶಿರಾ ಪರಿಷತ್ ಚುನಾವಣೆ 4 ಸ್ಥಾನ ನಾವು ಗೆಲ್ತೇವೆ ಎಂದಿದ್ದ ವಿಡಿಯೋ ಭಾರಿ ಸದ್ದು ಮಾಡುತ್ತಿದೆ. ಅಂದು ಬಿಎಸ್ವೈ ಹೇಳಿದ ಮಾತು ಇಂದು ನಿಜವಾಗಿದೆ. ಉಡುಪಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಶಿರಾ ಕ್ಷೇತ್ರವನ್ನ ಡಿಕೆ ಶಿವಕುಮಾರ್ ಪರಾಭವಗೊಳಿಸಿದ್ದಾರೆ. ಆರ್ಆರ್ ನಗರವನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಸೋಲಿಸಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈ ವಿಚಾರ ಗೊತ್ತಾಗಿ ಅಸಮಾಧಾನ ಭುಗಿಲೆದಿದೆ ಅಂತ ಕಟೀಲು ಮಾತಿನ ಚಾಟಿ ಬೀಸಿದ್ದಾರೆ. ಕೆಜಿಹಳ್ಳಿ ಡಿಜಿಹಳ್ಳಿ ಗಲಭೆ ಕೇಸ್ನ ಆರೋಪಿ ಸಂಪತ್ ರಾಜ್ ರಕ್ಷಣೆಗೆ ಡಿಕೆ ಶಿವಕುಮಾರ್ ನಿಂತಿದ್ದಾರೆ ಎಂಬ ಕಟೀಲು ಹೇಳಿಕೆಗೆ ಡಿಕೆಶಿ ಪ್ರತಿಕ್ರಿಯಿಸಿದ್ದಾರೆ. ನಳಿನ್ ಕುಮಾರ್ ಕಟೀಲು ಏನು ಗೃಹ ಸಚಿವರ? ಅವರ ಆರೋಪ ನಿಜವಾಗಿದ್ರೆ ನನ್ನನ್ನ ಬಂಧಿಸಬಹುದಲ್ವಾ? ಈಗಾಗಲೇ ಬಂಧಿಸಿದ್ದಾರೆ, ಮುಂದೆಯೂ ಬಂಧಿಸಲಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ವಿರುದ್ಧ ಮಂಗಳೂರಲ್ಲಿ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಹಾಸನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ಶಾಸಕ ಪ್ರೀತಂ ಗೌಡ ಮಧ್ಯೆ ರಸ್ತೆ ದುರಸ್ತಿ ವಿಚಾರದಲ್ಲಿ ಮುಸುಕಿನ ಗುದ್ದಾಟ ನಡೆದಿದೆ. ತಮ್ಮ ನಿವಾಸದ ಎದುರು ಚೆನ್ನಾಗಿದ್ದ ರಸ್ತೆ ಕಿತ್ತು ದುರಸ್ತಿ ಮಾಡಿಸಲಾಗ್ತಿದೆ ಅಂತ ಪ್ರಜ್ವಲ್ ರೇವಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊಂಡ ಬಿದ್ದ ರಸ್ತೆ ಬಿಟ್ಟು ಇಲ್ಲಿ ರಸ್ತೆ ಅಗೆದಿದ್ದಾರೆ. ಅಧಿಕಾರಿಗಳನ್ನ ಕರೆಸಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ರಸ್ತೆ ದುರಸ್ತಿಗೆ ಟೆಂಡರ್ ಇಲ್ಲದಿದ್ರೂ ಹಣ ಹೊಡೆಯಲು ಕಾಮಗಾರಿ ನಡೆಸಲಾಗ್ತಿದೆ ಅಂತ ಹೆಸರು ಹೇಳದೆ ಪ್ರೀತಂ ಗೌಡ ವಿರುದ್ಧ ಗರಂ ಆಗಿದ್ದಾರೆ.
ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿವಿಯಲ್ಲಿ ನಡೆದ ಭ್ರಷ್ಟಾಚಾರವನ್ನ ಮುಚ್ಚಿ ಹಾಕಲಾಗ್ತಿದೆಯಾ? ಇಂಥ ಪ್ರಶ್ನೆ ಆರ್ಟಿಐ ಕಾರ್ಯಕರ್ತರೊಬ್ಬರನ್ನ ಕಾಡ್ತಿದೆ. 2019-20 ತನ್ನ ವ್ಯಾಜ್ಯದ ಕಾನೂನು ಹೋರಾಟಕ್ಕಾಗಿ ವಿವಿ 41 ಕೋಟಿ ವ್ಯಯಿಸಿದೆ. ಈ ಬಗ್ಗೆ ಆರ್ಟಿಐ ಕಾರ್ಯಕರ್ತ ಸುರೇಂದ್ರ ಅನ್ನೋರು ಕೇಳಿದ ಮಾಹಿತಿಯಲ್ಲೂ 41 ಕೋಟಿ ಅಂತ ತಿಳಿಸಲಾಗಿದೆ. ಬಳಿಕ ಬಂದ ಪತ್ರದಲ್ಲಿ 68 ಲಕ್ಷ ವ್ಯಯಿಸಲಾಗಿದೆ ಅಂತ ಮಾಹಿತಿ ನೀಡಲಾಗಿದೆ. ನಂತರ ಆ ಪತ್ರ ವಾಪಸ್ ಕೊಡಿ ಅಂತ ಸುರೇಂದ್ರ ಅವರನ್ನ ಅಂಚೆ ಇಲಾಖೆ ಸಿಬ್ಬಂದಿ ಒತ್ತಾಯಿಸಿದ್ದಾರಂತೆ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಕೊಡಗವಳ್ಳಿ ಗ್ರಾಮದ ಮನೆಯಿಂದ ಚಿನ್ನಾಭರಣ ಕದ್ದಿದ್ದ ಕಳ್ಳತನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸೆಪ್ಟೆಂಬರ್ 22ರಂದು ಪರಮೇಶ್ವರಪ್ಪ ಮನೆಯಲ್ಲಿ ಕೆಲಸ ಕೇಳುವ ನೆಪದಲ್ಲಿ ಆರೋಪಿ ನಾಗರಾಜ್ ಚಿನ್ನ ಕದ್ದೊಯ್ದಿದ್ದ. ಸದ್ಯ ಹೊಳಲ್ಕೆರೆ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಜಿಲ್ಲಾ ಎಸ್ಪಿ ಮಾಹಿತಿ ನೀಡಿದ್ದಾರೆ. ಕೊರೋನಾ ಸೋಂಕಿನ ಮಧ್ಯೆ ಶಾಲಾ ಕಾಲೇಜುಗಳನ್ನು ತೆರೆಯಬಾರದೆಂಬ ಸರ್ಕಾರದ ಆದೇಶವನ್ನು ಧಿಕ್ಕರಿಸಿ ಅನಧಿಕೃತವಾಗಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲಾಗ್ತಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆ ವಿಕ್ರಂ ಪದವಿ ಪೂರ್ವ ಕಾಲೇಜಿನ ಬಗ್ಗೆ ಟಿವಿ9ನಲ್ಲಿ ವರದಿ ಪ್ರಸಾರವಾಗಿದ್ದ ತಡ ಕ್ಲಾಸ್ ಮೊಟಕುಗೊಳಿಸಿದ ಕಾಲೇಜು ಆಡಳಿತ ಮಂಡಳಿ ವಿದ್ಯಾರ್ಥಿಗಳನ್ನು ವಾಪಸ್ ಕಳುಹಿಸಿದೆ. ರೈತರು ಬೆಳೆದ ಬೆಳೆಗಳ ಖರೀದಿಗೆ ಶಾಶ್ವತ ಖರೀದಿ ಕೇಂದ್ರ ಸ್ಥಾಪಿಸಬೇಕು ಅಂತ ರೈತ ಸೇನಾ ಕರ್ನಾಟಕ ಸಂಘಟನೆಯ ಮುಖಂಡ ವೀರೇನ್ ಸೊರಬಮಠ ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ವೀರೇಶ್, ರೈತರು ಬೆಳೆದ ಬೆಳೆಗೆ ನ್ಯಾಯಯುತ ಬೆಲೆ ದೊರಕುತ್ತಿಲ್ಲ. ರೈತರ ಬೆಳೆಗೆ ವೈಜ್ಞಾನಿಕ ಬೆಲೆ ನಿಗದಿಗೊಳಿಸಬೇಕು. ಪ್ರತಿ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಖರೀದಿ ಕೇಂದ್ರ ಸ್ಥಾಪಿಸದಿದ್ರೆ ದೀಪಾವಳಿ ಬಳಿಕ ಪ್ರತಿಭಟಿಸುವುದಾಗಿ ಎಚ್ಚರಿಸಿದರು. ದೀಪಾವಳಿಗೆ ಕೇಂದ್ರ ಹಣಕಾಸು ಸಚಿವೆ ಗಿಫ್ಟ್ ಕೊಟ್ಟಿದ್ದು ಹೇಗೆ? ಬಿಜೆಪಿ ಸಖ್ಯ ತೊರೆಯುವಂತೆ ನಿತೀಶ್ಗೆ ಸಲಹೆ ಕೊಟ್ಟ ಕೈ ನಾಯಕ ಯಾರು? ಅಮೆರಿಕ ಅಧ್ಯಕ್ಷ ಗಾದಿಯಲ್ಲಿ ಸೋತ್ರು ಟ್ರಂಪ್ ಗೆದ್ದು ಬೀಗಿದ್ದು ಎಲ್ಲಿ? ನೋಡೋಣ ನ್ಯಾಷನಲ್ ಎಕ್ಸ್‌ಪ್ರೆಸ್‌ನಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ಮಾರ್ಗದರ್ಶನದಲ್ಲಿ ಗಣಿ ಹರಾಜು ಪ್ರಕ್ರಿಯೆ ನಡೆದಿದೆ ಅಂತ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಜೋಶಿ, ಕಲ್ಲಿದ್ದಲು ಉತ್ಪಾದನೆಯಲ್ಲಿ ಭಾರತ ಸ್ವಾವಲಂಬನೆ ಸಾಧಿಸಬೇಕು. ವಿದೇಶದಿಂದ ಕಲ್ಲಿದ್ದಲು ಆಮದು ಕಡಿಮೆ ಮಾಡಬೇಕಾಗಿದೆ. ಹೀಗಾಗಿ ಕಲ್ಲಿದ್ದಲು ಗಣಿ ಹರಾಜು ಯಶಸ್ವಿಯಾಗಿದೆ ಅಂತ ಹೇಳಿದ್ರು. ಅಮೆರಿಕದ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಿರುವ ಕಮಲಾ ಹ್ಯಾರಿಸ್ ಅವರ ರಾಜಕೀಯ ಜೀವನ ಬೆಂಬಲಿಸುವ ಸಲುವಾಗಿ ಕಮಲಾ ಪತಿ ಡೌಗ್ಲಾಸ್ ಎಮ್ಹಾಫ್ ತಮ್ಮ ಉದ್ಯೋಗ ತೊರೆಯಲು ಸಿದ್ಧರಾಗಿದ್ದಾರೆ. ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ಖಾಸಗಿ ವಕೀಲರಾಗಿರುವ ಎಮ್ಹಾಫ್ ಅವರು ಶ್ವೇತಭವನದಲ್ಲಿ ಕಮಲಾ ಮತ್ತು ಅಧಿಕಾರ ಸ್ವೀಕರಿಸುವ ದಿನದಿಂದ ತಮ್ಮ ವೃತ್ತಿ ತೊರೆಯಲಿದ್ದಾರೆ. ಅಲಾಸ್ಕಾದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಯ ಗಳಿಸಿದ್ದಾರೆ. 3 ಎಲೆಕ್ಟೋರ್ ಮತಗಳನ್ನು ಪಡೆದಿದ್ದು ಇವರ ಎಲೆಕ್ಟೋರ್ ಮತ ಒಟ್ಟು 217 ಆಗಿದೆ. ರಿಪಬ್ಲಿಕನ್ ಪಕ್ಷ ಅಲಾಸ್ಕಾ ಸೆನೆಟ್ ಸ್ಥಾನವನ್ನು ಉಳಿಸಿಕೊಂಡಿದೆ. ಅಮೆರಿಕದ ಸೆನೆಟ್ನಲ್ಲಿ ಒಟ್ಟು 100 ಸದಸ್ಯರಿದ್ದು ರಿಪಬ್ಲಿಕನ್ ಪಕ್ಷ ಒಟ್ಟು 50 ಸದಸ್ಯರನ್ನ ಹೊಂದಿದೆ.